ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಚಾಯ್ಸ್ 2 ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಚಾಯ್ಸ್ 2 ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಹಾಗೇನು ಸಹ ನೀವೇನೆಲ್ಲ ಒಂದು ರೂಲ್ಸನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಪಟ್ಟಂತ ಒಂದು ಲೈಕನ್ನು ಮಾಡಿ ಮರಿದೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸು ನಿನ್ನೆ ಬಂತು ಆ್ಯಂಡ್ ಹಾಗೇನು ಸಹ ಚಾಯ್ಸ್ ಎಂಟ್ರಿ ಲಿಂಕು ಇದುವರೆಗೂ ಆಕ್ಟಿವೇಟ್ ಆದರೆ ಆಗಿಲ್ಲ. ನಿಮಗೆ ಪೋಸ್ಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಬಂದುಬಿಟ್ಟು ಫಸ್ಟ್ ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಬಂದುಬಿಟ್ಟು ನಿಮಗೆ ನೆನ್ನೆ ಅಪ್ಡೇಟ್ ಮಾಡಿದರು. ಈಗ ನೀವು ಆ ಒಂದು ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲಲ್ಲಿ ನೋಡೋದಾದರೆ ನೋಡಿ, ಚಾಯ್ಸ್ ಎಂಟ್ರಿ ಬಂದುಬಿಟ್ಟು ಇವತ್ತು 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ. ಚಾಯ್ಸ್ ಎಂಟ್ರಿ ಲಿಂಕ್ ಇನ್ನೂ ಸದ್ಯಕ್ಕೆ ಇನ್ನೂ ಸಹ ಅಪ್ಡೇಟ್ ಆಗಿಲ್ಲ. ಚಾಯ್ಸ್ ಎಂಟ್ರಿ ಲಿಂಕ್ ಬಂದಾಗ ನಾನು ನಿಮಗೆ ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆ, ಚಾಯ್ಸ್ ಎಂಟ್ರಿ ಲಿಂಕ್ ಬರುತ್ತೆ. ಚಾಯ್ಸ್ ಎಂಟ್ರಿ ಲಿಂಕ್ ಬಂದಿದ್ದು ಆದಮೇಲೆ ಸ್ಟೂಡೆಂಟ್ಸು ಯಾರೆಲ್ಲ ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಂಥ ಸ್ಟೂಡೆಂಟ್ಸು ಮೊದಲು ಚಾಯ್ಸ್ 2 ತಗೊಂಡ್ರೆ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಯಾಂಡಿಡೇಟು ಒಂದು ಆಪ್ಷನ್ ಎಂಟ್ರಿಯಲ್ಲಿ ಒಂದು 50 ಕಾಲೇಜಸನ್ನು ಆ್ಯಡ್ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ. ಆ ಒಂದು ಸ್ಟೂಡೆಂಟ್ಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಪ್ರಿಯಾರಿಟಿ ನಂಬರ್ 30 ಕೊಟ್ಟಿರುವಂಥ, ಅಂದರೆ ಪ್ರಿಯಾರಿಟಿ ನಂಬರ್ 30 ಕೊಟ್ಟಿರುವಂಥ ಕಾಲೇಜ್ ಆದರೆ ಅವ್ರಿಗೆ ಸೀಟ್ ಅಲರ್ಟ್ ಆಗಿದೆ. ಆ ಒಂದು ಕ್ಯಾಂಡಿಡೇಟ್ಗೆ ಈಗ ಅಲರ್ಟ್ ಆಗಿರುವಂಥ ಸೀಟೂ ಸಹ ಇಷ್ಟ ಇದೆ ಆ್ಯಂಡ್ ಹಾಗೇನು ನಾನು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ, ಮೇಲೆ ಇರುವಂಥ ಕಾಲೇಜಸ್ ಯಾವುದಾದ್ರೂ ಬೆಟರ್ ಕಾಲೇಜ್ ಸಿಗುತ್ತೇನೋ ಅಂತ ಸ್ಟೂಡೆಂಟ್ ಅನ್ಕೋತಿದ್ರೆ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೋಬೋದು. ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರ ಅಂತ ಅಂದರೆ ಈಗ ನಿಮ್ಗೆ ಅಲರ್ಟ್ ಆಗಿರುವಂಥ ಸೀಟು ಹೋಲ್ಡ್ ಆಗುತ್ತೆ ಆ್ಯಂಡ್ ಮೇಲೆ ಇರುವಂತಹ 1 to 29 ಕಾಲೇಜಸ್ ರಿಮೈನಿಂಗ್ ಹಂಗೆ ಉಳ್ಕೋತವೆ ಆ್ಯಂಡ್ ಕೆಳಗಡೆ ಇರುವಂತಹ ಎಲ್ಲ ಕಾಲೇಜಸ್ನು 31 to 50 ಕಾಲೇಜಸ್ ಏನಿರ್ತವೆ ಅಷ್ಟು ಕಾಲೇಜಸ್ಸು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಬಟ್ ಈ ರೌಂಡಲ್ಲಿ, ಈ ಸೆಕೆಂಡ್ ರೌಂಡಲ್ಲಿ ಯಾರಾದರೂ ಸೀಟನ್ನು ಹೋಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥ ಸ್ಟೂಡೆಂಟ್ಸು ನೀವು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಓಕೆನಾ? ನಿಮಗೆ ಪ್ರೊಸೀಜರ್ ಏನಿರುತ್ತೆ ಅನ್ನೋದನ್ನು ಹೇಳ್ತೀನಿ ನೋಡಿ. ಈಗ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೋತೀರಾ. ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಸ್ಟೆಪ್ ನಿಮಗೆ ಇರೋದು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕು. ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಒಂದು ಫೀಸನ್ನು ಪೇ ಮಾಡ್ತೀರಾ. ಫೀಸ್ ಪೇ ಮಾಡಿ ಬಂದಿದ್ದಾದಮೇಲೆ ನಿಮಗೆ ಯಾವುದೇ ಥರದ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಾಗಲಿ ಅಥವಾ ನೀವು ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋ ಅವಶ್ಯಕತೆ ಆದರೆ ಇರೋದಿಲ್ಲ. ನೀವು ಸೀಟನ್ನು ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ಒಂದು ಫೀಸನ್ನು ಪೇ ಮಾಡಬೇಕಾಗುತ್ತೆ ಅಷ್ಟೇ. ಓಕೆನಾ? ಈಗ ನೀವು ಸ್ಟೂಡೆಂಟು ಕೇಳ್ಬೋದು, ಸರ್ ನನಗೆ ಸೆಕೆಂಡ್ ರೌಂಡಲ್ಲಿ ಪ್ರಿಯಾರಿಟಿ ನಂಬರ್ 30 ಸಿಕ್ಕಿರುವಂಥ ಕಾಲೇಜ್ ನಾನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಲ್ವ ಸರ್, ನಾನು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದಾಗ ನನಗೆ ಪ್ರಿಯಾರಿಟಿ ನಂಬರ್ 25 ಕೊಟ್ಟಿರೋ ಕಾಲೇಜು ಅಥವಾ ಪ್ರಿಯಾರಿಟಿ ನಂಬರ್ 22 ಕೊಟ್ಟಿರೋ ಕಾಲೇಜು ಸಿಕ್ಕಾಗ ನನಗೆ ಫೀಸ್ ಯಾವ ರೀತಿ ಸರ್ ಅಂತ ನೀವು ಕೇಳೋದಾದರೆ, ಈಗ ನೀವು ಪ್ರಿಯಾರಿಟಿ ನಂಬರ್ 29 22 ಕೊಟ್ಟಿರುವಂಥ ಕಾಲೇಜು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಓಕೆನಾ? ಆ ಒಂದು ಕಾಲೇಜ್ಗೆ ನೀವು ಮತ್ತೆ ಏನು ಸಪ್ರೇಟಾಗಿ CET ಫೀಸ್ ಕಟ್ಟುವಂಥ ಅವಶ್ಯಕತೆ ಆದರೆ ಇರೋದಿಲ್ಲ. ಈಗ ನೀವು ಕಟ್ಟಿರುವಂಥ ಫೀಸು ಕಾಲೇಜಸ್ಗೆ ಹೋಗಲ್ಲ. ಈಗ ನೀವು ಹೋಲ್ಡ್ ಮಾಡೋದಕ್ಕೆ ಕಟ್ಟಿರುವಂಥ ಫೀಸು KEAಗೆ ಫೀಸನ್ನು ಪೇ ಮಾಡ್ತೀರಾ. ಅಲ್ಲಿ KEA ಕಡೆಯಿಂದ ನೆಕ್ಸ್ಟ್ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವ ಒಂದು ಸೀಟ್ ಸಿಗುತ್ತೋ, ಯಾವ ಒಂದು ಕಾಲೇಜ್ ಸಿಗುತ್ತೋ ಅಲ್ಲಿಗೆ ಫೀಸ್ ಆದರೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆನಾ? ನೀವು ಮತ್ತೆ ಅಲ್ಲಿ ಸಪ್ರೇಟಾಗಿ ಚಲನ್ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಫೀಸ್ ಪೇ ಮಾಡೋಂಥ ಅವಶ್ಯಕತೆ ಆದರೂ ಇರೋದಿಲ್ಲ. ಈಗ ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ಸಿಕ್ಕಿರುವಂಥ ಸೀಟನ್ನು ಯಾರಾದರೆ ಹೋಲ್ಡ್ ಮಾಡ್ಕೋತಾರೋ ಅಂಥ ಸ್ಟೂಡೆಂಟ್ಸು ಜಸ್ಟ್ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡಬೇಕು. ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ತೀರಾ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮ್ಗೆ ಯಾವುದಾದ್ರೂ ಸೀಟ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ. ಈಗ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಫೀಸು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರುವಂಥ ಫೀಸು ಸೇಮ್ ಇತ್ತು ಅಂತ ಅಂದರೆ ಆಗ ನೀವು ಫೀಸ್ ಪೇ ಮಾಡುವಂಥ ಅವಶ್ಯಕತೆ ಆದರೆ ಇರೋದಿಲ್ಲ. ನೀವು ಡೈರೆಕ್ಟಾಗಿ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಸ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಆ್ಯಂಡ್ ಸ್ಟೂಡೆಂಟ್ಸ್ಗೆ ಒಂದು ಗೊತ್ತಿರಬೇಕು. ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಒಂದು ಸ್ಟೂಡೆಂಟ್ಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಈಗ ನಾರ್ಮಲ್ ಜನರಲ್ ಕ್ಯಾಟಗರಿಯಲ್ಲಿ ಯಾವುದೋ ಒಂದು ಸೀಟ್ ಆದರೆ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಆ ಒಂದು ಸ್ಟೂಡೆಂಟ್ ಏನು ಮಾಡ್ತಾನೆ, ಸೀಟನ್ನು ಹೋಲ್ಡ್ ಮಾಡ್ಕೊಂಡು ಅಂದರೆ 1,15,000 CET ಫೀಸ್ ಏನು ಪೇ ಮಾಡಬೇಕು ಆ ಒಂದು ಫೀಸನ್ನು ಪೇ ಮಾಡಿಬಿಟ್ಟು ಸೀಟನ್ನು ಹೋಲ್ಡ್ ಮಾಡ್ಕೋತಾನೆ. ಆ ಒಂದು ಸ್ಟೂಡೆಂಟು ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋದಾಗ ಆ ಕ್ಯಾಂಡಿಡೇಟ್ಗೆ ಏನಾದರೂ SNQ ಕೋಟಾದಲ್ಲಿ ಸೀಟ್ ಅಲಾಟ್ ಆಯಿತು ಅಂತಂದರೆ ಆಗ ನಿಮಗೆ ನೀವು KEAಗೆ ಕಟ್ಟಿರುವಂಥ ಫೀಸ್ ಏನಿದೆ ಆ ಒಂದು ಫೀಸು ನಿಮಗೆ ಎಷ್ಟು ರೀಫಂಡ್ ಆಗಬೇಕು ಅಷ್ಟು ಅಮೌಂಟು ರೀಫಂಡ್ ಆಗುತ್ತೆ. ಓಕೆನಾ? ಫೀಸಲ್ಲಿ ನಿಮಗೆ ಯಾವುದೇ ಥರದ ಮೋಸ ಆದರೆ ಆಗೋದಿಲ್ಲ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಇನ್ನೂ ಒಂದು ಗೊತ್ತಿರಬೇಕು. ಈಗ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ SNQ ಕೋಟಾದ ಸೀಟ್ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ, ಆ ಒಂದು ಸೀಟನ್ನು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಅಲ್ಲಿ ನಿಮ್ಗೆ ಏನಾದರೂ ನಿಮಗೆ ಜನರಲ್ ಕ್ಯಾಟಗರಿಯಲ್ಲಿ ಸೀಟ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ. SNQ ಕೋಟಾ ಬಿಟ್ಟು ಬೇರೆ ಜನರಲ್ ಕ್ಯಾಟಗರಿಯಲ್ಲಿ ಸೀಟ್ ಅಲಾಟ್ ಆದಾಗ ನೀವು ಆಗ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ರಿಮೈನಿಂಗ್ ಎಷ್ಟು ಫೀಸು KEAಗೆ ಪೇ ಮಾಡಬೇಕು ಅಷ್ಟು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸಲ್ಲಿ ಸಿಕ್ಕಿರುವಂಥ ಸೀಟು ಆ್ಯಂಡ್ ಹಾಗೇನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಗುವಂಥ ಸೀಟು ಫೀಸ್ ಸೇಮ್ ಇತ್ತು ಅಂತ ಅಂದರೆ ನೀವು ಯಾವುದೇ ಥರದ ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಫೀಸನ್ನು ಪೇ ಮಾಡೋ ಅವಶ್ಯಕತೆಯೂ ಇಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಜಸ್ಟ್ ನೀವೇನಿಲ್ಲ ಸಿಂಪಲ್ ಆಗಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡ್ಬೋದು. ಓಕೆನಾ? ಅದಕ್ಕೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡೋಂಥ ಸ್ಟೂಡೆಂಟ್ಸು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ಈಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಸೀಟ್ನ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ನೆಕ್ಸ್ಟ್ ರೌಂಡ್ಗೆ ಹೋಗಿದ್ದಾದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಈಗ ಹೋಲ್ಡ್ ಮಾಡಿರುವಂಥ ಸೀಟ್ ಸಿಕ್ಕಿದ್ರು ಅಥವಾ ಹೈಯರ್ ಆಪ್ಷನ್ಸಲ್ಲಿ
ಕ್ಯಾಂಪಸಲ್ಲಿ ಇರುವಂಥ ಯಾವುದಾದ್ರೂ ಸೀಟ್ ಅಲರ್ಟ್ ಆದ್ರೂ ನೀವು 100% ಅಡ್ಮಿಷನ್ನ ತಗೊಳ್ಳೇಬೇಕು. ಇನ್ ಕೇಸ್ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋದ್ಮೇಲೆ ನಾನು ಅಡ್ಮಿಷನ್ ತಗೊಳ್ಳಲ್ಲ, ನನಗೆ ಫೀಸ್ ರೀಫಂಡ್ ಆಗುತ್ತಾ ಅಂತಂದರೆ 100% ನಿಮಗೆ ಫೀಸು ರೀಫಂಡ್ ಆಗೋದಿಲ್ಲ. ಆ್ಯಂಡ್ ನೀವು ನೆಕ್ಸ್ಟ್ 3 ಇಯರ್ಸು ಇಂಜಿನಿಯರಿಂಗ್ ಕೋರ್ಸ್ ಮಾಡೋದಕ್ಕೂ ಅವಕಾಶವಾದರೆ ಕೊಡೋದಿಲ್ಲ. ಓಕೆನಾ, ನಾನು ಹಾಗಾಗಿ ಸ್ಟೂಡೆಂಟ್ಸ್ಗೆ ಹೇಳ್ತಿದ್ದೀನಿ, ಈಗ ನೀವು ಸೀಟ್ ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತಿದ್ದೀರಲ್ವಾ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋದ್ಮೇಲೆ ನಿಮಗೆ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಡ್ತಾರೆ. ಆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಕೊಟ್ಟಾಗ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ರಿಅರೇಂಜ್ ಮಾಡ್ಕೋಬೋದು ಆಗಿರುತ್ತೆ. ಆಗ ನಿಮಗೆ ಬೇಕಿರುವಂಥ ಕಾಲೇಜಸ್ಸನ್ನು ಅಷ್ಟೇ ಇಟ್ಕೊಂಡು ಇಷ್ಟು ಕಾಲೇಜಸ್ಸನ್ನು ನಾನು ಯಾವುದೇ ಕಾಲೇಜ್ ಸಿಕ್ಕಿದ್ರೂ ಹೋಗ್ತೀನಿ ಅನ್ನೋಂಥ ಕಾಲೇಜಸ್ಸನ್ನು ಇಟ್ಕೊಂಡು ಉಳಿದಿರುವಂತಹ ಎಲ್ಲ ಕಾಲೇಜಸ್ಸನ್ನು ಡಿಲೀಟ್ ಮಾಡ್ಕೋಬೇಡಿ. ಆಗ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಯಾವುದೇ ಥರದ ಪ್ರಾಬ್ಲಮನ್ನು ಫೇಸ್ ಮಾಡೋವಂಥ ಅವಶ್ಯಕತೆ ಆದರೆ ಇರೋದಿಲ್ಲ. ಓಕೆನಾ, ನೋಡಿ, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ KCET ವಿದ್ಯಾರ್ಥಿಗಳು ಸೀಟನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಹೋಲ್ಡ್ ಮಾಡಿರುವಂಥ ಸೀಟ್ಗೆ ನೀವು ಫೀಸನ್ನು ಪೇ ಮಾಡಬೇಕು. ಇಲ್ಲಿ ತುಂಬ ಸ್ಟೂಡೆಂಟ್ಸು ಕೇಳ್ತಿರೋದು, ಸರ್ ನಾನು ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಫೀಸ್ನ ಪೇ ಮಾಡಿ ಬಂದಿದ್ದಾದಮೇಲೆ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೋಬೇಕಾ ಅಂತ ಕೇಳ್ತಿದ್ದಾರೆ. ನೀವು ಖಂಡಿತವಾಗ್ಲೂ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಫೀಸ್ ಏನು ಪೇ ಮಾಡಿ ಬರ್ತೀರಾ ಆ ಒಂದು ರೆಸಿಪ್ಟನ್ನು ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋದಾಗ ಈಗ ಅಡ್ಮಿಷನ್ ಆರ್ಡರು ಆ್ಯಂಡ್ ಆಗಿರೋ ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ರಿಪೋರ್ಟ್ ಮಾಡೋ ಟೈಮಲ್ಲಿ ಈ KAಗೆ ಕಟ್ಟಿರುವಂಥ ಫೀಸನ್ನಾದರೆ ಆಗ ಫೀಸ್ ರೆಸಿಪ್ಟನ್ನು ಅಲ್ಲಿ ನೀವು ಡಾಕ್ಯುಮೆಂಟ್ಸ್ ಜೊತೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆನಾ, ಇವತ್ತಿನ ಈ ವಿಡಿಯೋದಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಸ್ಟೂಡೆಂಟ್ಸ್ಗೆ ಇದ್ದಂತಹ ಎಲ್ಲ ಡೌಟ್ಸನ್ನು ಮ್ಯಾಕ್ಸಿಮಮ್ ನಾನು ಕವರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಚಾಯ್ಸ್ 2 ರಿಲೇಟೆಡ್ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲರ ಒಂದು ಕಮೆಂಟ್ಸ್ಗೆ ರೆಸ್ಪಾನ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಎಲ್ಲ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳಿ.